ಶ್ರೀ ಶ್ರೀನಿವಾಸ್ ಶಿರ್ನೂರ್ಕರ್ ಅವರು ಅದ್ಭುತ ಬರಹಗಾರರು, ಸಾಹಿತಿಗಳು ಮತ್ತು ಪತ್ರಿಕೋದ್ಯಮದ ದಿಗ್ಗಜರು, ಕಣ್ವಶ್ರೀ ಪ್ರಶಸ್ತಿ ವಿಜೇತರು. ನಿನ್ನೆ ತಾನೇ ನಮ್ಮ ಯೋಗೀಶ್ವರ ಯಾಜ್ಞವಲ್ಕ ಸೇವಾ ಟ್ರಸ್ಟ್ ವತಿಯಿಂದ ಅವರಿಗೆ ಜ್ಞಾನಶ್ರೀ ಪ್ರಶಸ್ತಿಯನ್ನು ಕೊಟ್ವಿ. ಅವರು ಇವತ್ತು ಮಾತನಾಡುವ ವಿಷಯ ಶ್ರೀ ಯಾಜ್ಞವಲ್ಕ ಸ್ಮೃತಿ. ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಿ ತಮ್ಮ ಉಪನ್ಯಾಸವನ್ನು ಆರಂಭ ಮಾಡಬೇಕೆಂದು ಕೇಳ್ಕೊತಾ ಇದ್ದೇನೆ. ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀ ಯಾಜ್ಞವಲ್ಕ ಗುರುಭ್ಯೋ ನಮಃ. ಎಲ್ರಿಗೂ ವಂದನೆಗಳು. ಸಮಯ ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕಾಗ್ತದೆ. ಯಾಕಂತಂದರೆ ಪ್ರದ್ಯುಮ್ನಾಚಾರ್ಯ ಅಂತ ಮಹಾಪಂಡಿತರಿಗೆ ಅವರು ಸೋಡಾ ಚೀಟಿ ಕೊಟ್ಟರು, ಇನ್ನು ನನ್ನೊಂದು ಯಾವ ಲೆಕ್ಕ ಇರ್ತದೆ ಅಂತ ಒಂದು ಆ ಎಚ್ಚರಿಕೆಯಿಂದ ನಾನು ಇಟ್ಕೊಂಡು ಮಾತಾಡ್ಲಿಕ್ಕೆ ಬಯಸ್ತೇನೆ. ಬೇರೆ ವಿಷಯಗಳಿಗೆ ಹೋಗದೆ ನೇರವಾಗಿ ನಾನು ವಿಷಯಕ್ಕೆ ಬರಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಯಾಜ್ಞವಲ್ಕರ ಪ್ರಪ್ರಥಮ ರಾಜ್ಯ ಸಮ್ಮೇಳನ ಸಂದರ್ಭದಲ್ಲಿ, ಅನುಯಾಯಿಗಳ ರಾಜ್ಯ ಸಮ್ಮೇಳನ ಸಂದರ್ಭದಲ್ಲಿ ಈ ಯಾಜ್ಞವಲ್ಕರ ಕಾಲದ ನಂತರ 6-8 ಸಾವಿರ ವರ್ಷಗಳಲ್ಲಿ ಲಕ್ಷಾಂತರ ಕೋಟ್ಯಾಂತರ ಅನುಯಾಯಿಗಳು ಆಗಿ ಹೋಗಿದ್ದಾರೆ. ಈಗಲೂ ಇದ್ದಾರೆ, ಮುಂದೆಯೂ ಇರ್ತಾರೆ. ಅದು ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಇಲ್ಲೇ ಕುಳಿತಿರುವಾಗಲೇ ಒಂದು ಕುತೂಹಲಕರ ಪ್ರಶ್ನೆ ನನಗೆ ಮೂಡಿತು ತಲೆಯಲ್ಲಿ. ಏನು ಅಂತಂತಂದರೆ, ಪ್ರಪ್ರಥಮ ಅನುಯಾಯಿಗಳು ಯಾರು ಯಾಜ್ಞವಲ್ಕರ ಅನ್ನುವಂಥದ್ದು. ಅದನ್ನು ಹೇಗೆ ನಾವು ಉತ್ತರ ಕಂಡುಕೊಳ್ಬೇಕು? ನಾನು ಹಾಗೆ ಯೋಚನೆ ಮಾಡ್ತಾ ಅಂದ್ಕೊಂಡೆ. ಯಾವಾಗ ಯಾಜ್ಞವಲ್ಕರು ಸೂರ್ಯನ ಕುರಿತು ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ, 3 ವರ್ಷ ನಿರಂತರ ಬಹಳ ಕಠಿಣ ತಪಸ್ಸು ಮಾಡುವಂಥ ಸಂದರ್ಭದಲ್ಲಿ ಅವರು ಸಮಾಧಿ ಸ್ಥಿತಿಯಲ್ಲಿ ಇರುವಾಗಲೇ ಆ ಹಿಮಾಲಯದ ತಪ್ಪಲಲ್ಲಿ ತಪಸ್ಸು ಮಾಡುವಾಗ ಅಲ್ಲಿ ಋಷಿಮುನಿಗಳಿಗೆಲ್ಲ ಜ್ಞಾನ ಉಂಟಾಗಿ ಅವರೆಲ್ಲ ಅಲ್ಲಿ ಸೇರ್ತಾರೆ ಯಾಜ್ಞವಲ್ಕರ ಎದುರುಗಡೆ. ಆವಾಗ ಅವರು 2 ವ್ಯಕ್ತಿಗಳಿಗೆ ಆದೇಶ ಮಾಡ್ತಾರೆ, ನೀವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಬರ್ರಿ, ಬರಿಲಕ್ಕೆ ತಯಾರಾಗಿರಿ ಅಂತ. ಯಾಜ್ಞವಲ್ಕರು ಸಮಾಧಿ ಸ್ಥಿತಿಯಲ್ಲಿಯೇ ಶುಕ್ಲಯಜುರ್ವೇದ, ಶತಪಥ ಬ್ರಾಹ್ಮಣ ಇತ್ಯಾದಿಗಳನ್ನು ಅವ್ರಿಗೆ ಎಚ್ಚರಿಲ್ದೇನೆ ಅವ್ರು ಹೇಳ್ತಾ ಹೋಗ್ತಾರೆ. ಅದನ್ನು ಬರೆದವರು ಕಣ್ವರು ಮತ್ತು ಮಾಧ್ಯಾಂಜನರು. ಸೊ ಪ್ರಪ್ರಥಮ ಅನುಯಾಯಿಗಳು ಯಾರಾದರೂ, ಅವರು ಬ್ರಹ್ಮಚಾರಿಗಳು ಆಗಿನ ಸಂದರ್ಭದಲ್ಲಿ ಅವರು ಬರೆಯುವಾಗ ಯಾರಾದರೂ ಇದ್ದರೆ ಯಾಜ್ಞವಲ್ಕರ ಅನುಯಾಯಿಗಳು ಕಣ್ವರು ಮತ್ತು ಮಾಧ್ಯಾಂಜರು ಅನ್ನುವಂಥ ಇದು ನನ್ನ ಸ್ವಂತ ಅಭಿಪ್ರಾಯವಾಗಿರುತ್ತೆ. ಇನ್ನು ಎರಡನೇ ವಿಚಾರ ಅಂತಂದರೆ, ಈ ವೇದಿಕೆಗೆ ನಾಶ್ರೀ ರಾಜಪುರೋಹಿತರ ಹೆಸರನ್ನು ಇಟ್ಟಿದ್ರಿ. ಭಾಳ ಅರ್ಥಗರ್ಭಿತವಾದಂಥ ಅದು ಹೆಸರು. ನಿನ್ನೆ ಸತ್ಯನಾರಾಯಣ ಮುಜುಮ್ದಾರ್ ಅವರು ಮಾತಾಡುವಾಗ ದೇಶದಲ್ಲಿ ಯಾವ್ಯಾವ ಜನ ಯಾವ್ಯಾವ ಪರಂಪರೆಯಿಂದ ಬಂದಿದ್ದಾರೆ, ಕಾಣ್ವ ಪರಂಪರೆಯಿಂದ, ಮಾಧ್ಯಾಹ್ನ ಪರಂಪರೆಯಿಂದ, ಆಮೇಲೆ ಯಾಜ್ಞವಲ್ಕರ ಪರಂಪರೆ, ಅದೆಲ್ಲ ಮಾತುಗಳು ವಿವರವಾಗಿ ಹೇಳ್ತಾ ಇದ್ದರು. ನಾಶ್ರೀ ರಾಜಪುರೋಹಿತರು ಒಂದು ಸಂಶೋಧನೆ ಮಾಡಿದ್ದಾರೆ. ಏನು ಅಂತಂದರೆ, ದ್ವೈತ ಮತ ಸಂಸ್ಥಾಪಕರು, ದ್ವೈತ ಮತ ಪ್ರವರ್ತಕರು ಆನಂದ ತೀರ್ಥರು ಮತ್ತು ಪೂರ್ಣಪ್ರಜ್ಞರು ಅಂತ ಹೆಸರಾಗಿರುವಂಥ ಶ್ರೀಮನ್ ಮಧ್ವಾಚಾರ್ಯರು ಕೂಡ ಯಾಜ್ಞವಲ್ಕರ ಪರಂಪರೆಯಲ್ಲಿ ಬಂದವರು ಅನ್ನುವಂಥದ್ದು ಅವರ ಸಂಶೋಧನೆ. ಅದನ್ನು ನೀವು ಒಪ್ಪಬಹುದು, ಒಪ್ಪದೇ ಇರಬಹುದು, ಬಟ್ ಅವರು ಪ್ರಾಮಾಣಿಕವಾಗಿ ಮಾಡಿದಂಥ ಸಂಶೋಧನೆ. ಶ್ರೀ ಸತ್ಯಜ್ಞಾನ ತೀರ್ಥರು ಬಾಗಲಕೋಟೆಗೆ ಬಂದಾಗ ಅವರಿಗೆ ಭೇಟಿಯಾಗಿ ಅವರು ತಮ್ಮ ಸಂಶೋಧನೆ ವಿವರಗಳನ್ನು ಅವರಿಗೆ ತಿಳಿಸಿದರಂತೆ ಪುರೋಹಿತರು, ನಾಶ್ರೀ ರಾಜಪುರೋಹಿತರು, ನಾರಾಯಣಾಚಾರ್ಯ ಶ್ರೀನಿವಾಸಾಚಾರ್ಯ ರಾಜಪುರೋಹಿತರು. ಆವಾಗ ಸತ್ಯಜ್ಞಾನ ತೀರ್ಥರು ಭಾಳ ಹೃದಯ ಹೃದಯಗಳು. ಅವರು ಅಂದ್ರೆ ಇಷ್ಟೇ ಪ್ರತಿಕ್ರಿಯೆ ನೀಡಿದಂತೆ, ಇದ್ರೂ ಇರಬಹುದು, ನಮ್ಮದೇನು ಅಭ್ಯಂತರ ಇಲ್ಲ. ಸೊ ಇಷ್ಟೊಂದು ಸಂಶೋಧನೆಗೆ ಅವರು ಮಹತ್ವ ಕೊಟ್ಟಂತಹ ಸತ್ಯಜ್ಞಾನ ತೀರ್ಥರು. ಇವತ್ತು ನಾವು ಸಂಶೋಧಕರನ್ನು ಬಾಯಿ ಬಂದ ಹಾಗೆ ಬೈತೇವೆ, ನಮಗೆ ಅನುಕೂಲಕರ ಇಲ್ಲದೇ ಇದ್ದರೆ ಅದು ಆ ವಿಚಾರಗಳು ನಮ್ಗೆ ಹಿಡಿಸದೇ ಇದ್ದರೆ. ಆದರೆ ಸತ್ಯಜ್ಞಾನ ತೀರ್ಥರವರು ಹೇಳಿದರು, ಅವರು ನಿರಾಕರಿಸಲಿಲ್ಲ, ಇದ್ರೂ ಇರಬಹುದು, ನಮ್ಮದೇನು ಅಭ್ಯಂತರ ಇಲ್ಲವಂಥ ಮಾತು. ಸೊ ಅಂಥ ಮಹಾತ್ಮರ ಹೆಸರನ್ನು ಈ ವೇದಿಕೆಗೆ ಇಟ್ಟಿದ್ದೀರಿ, ಅದಕ್ಕೋಸ್ಕರ ನಾನು ಅವರಿಗೆ ವಂದನೆಗಳು ಸಲ್ಲಿಸ್ತೇನೆ. ಈಗ ವಿಷಯಕ್ಕೆ ಬರೋದಾದರೆ, ಸನಾತನ ವೈದಿಕ ಶಾಸ್ತ್ರ ಪರಂಪರೆಯಲ್ಲಿ ಸ್ಮೃತಿಗಳಿಗೆ ವಿಶೇಷವಾದಂಥ ಸ್ಥಾನ ಇದೆ. ಅವು ನ್ಯಾಯಿಕ ತತ್ವಗಳು, ನ್ಯಾಯದಾನ ವಿಧಾನ ಕ್ರಮ, ನ್ಯಾಯದಾನ ಪದ್ಧತಿ ಎಲ್ಲವುಗಳನ್ನು ಒಳಗೊಂಡಿವೆ. ನೀವು ಒಂದು ನಮ್ಮ ಪ್ರಾಚೀನ ಮಧ್ಯಯುಗೀನ ರಾಷ್ಟ್ರದ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ ಸಾಮಾಜಿಕ, ಆರ್ಥಿಕ, ಪಾರಿಸಾರಿಕ, ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಆ ಸನ್ನಿವೇಶಗಳನ್ನು, ಆ ಪರಿಸ್ಥಿತಿಗಳನ್ನು ತಿಳ್ಕೊಳ್ಬೇಕಾಯ್ತು ಅಂತಂದರೆ ಸ್ಮೃತಿಗಳನ್ನು ಓದಿಬಿಟ್ರೆ ಸಾಕು. ಎಷ್ಟೋ ವಿಷಯಗಳು ನಿಮ್ಗೆ ಗೊತ್ತಾಗ್ಬಿಡ್ತೇವೆ. ಆಮೇಲೆ ಅಧ್ಯಯನ ಮತ್ತು ಸಂಶೋಧನೆಗಂತೂ ವಿಫಲವಾದಂಥ ಅವಕಾಶಗಳು ಸ್ಮೃತಿಯಲ್ಲಿರ್ತವೆ. ಅದಕ್ಕೋಸ್ಕರ ಹೇಳ್ತಾರೆ ಸ್ಮೃತಿಯುಗ ಅಂತಂದರೆ
ಭಾರತದ ಸುವರ್ಣಯುಗ ಅಂತ ಪಂಡಿತರೆಲ್ಲ ಹೇಳ್ತಾರೆ, ಅಥವಾ ಹಿಂದೂ ನ್ಯಾಯ ಇತಿಹಾಸದ ಸುವರ್ಣಯುಗ. ಸ್ಮೃತಿಗಳಲ್ಲಿ ಬರೇ ನ್ಯಾಯಶಾಸ್ತ್ರದ ವಿಚಾರಗಳಿವೆ ಅಂತಲ್ಲಿ ಹೇಳಿದ ಅಂತೇನು ಅಲ್ಲ, ಅಲ್ಲಿ ಚತುರ್ವಿಧ ಪುರುಷಾರ್ಥಗಳ ವಿವೇಚನೆಯು ಕೂಡ ಭಾಳ ಚೆನ್ನಾಗಿ ಬರ್ತದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಅರ್ಥ, ಕಾಮ, ಮೋಕ್ಷಕ್ಕೆ ಮೂಲಭೂತವಾದದ್ದು ಧರ್ಮ. ಅವೆಲ್ಲವುಗಳನ್ನು ಹೇಗೆ ಸಾಧಿಸಿಕೊಳ್ಬೇಕಂಥ ವಿಚಾರಗಳು ಕೂಡ ಸ್ಮೃತಿಗಳಲ್ಲಿ ಬರ್ತವೆ. ಸುಮಾರು 100ಕ್ಕೂ ಹೆಚ್ಚು ಸ್ಮೃತಿಗಳು ನಮಗೆ ಸಿಕ್ಕಿವೆ. ಅವುಗಳಲ್ಲಿ ಕೆಲವನ್ನೇ ನಾನು ಹೆಸರಿಸಲಿಕ್ಕೆ ಇಷ್ಟಪಡ್ತೇನೆ. ಆ ಎಲ್ಲ ಸ್ಮೃತಿಗಳು, ಆ ಸ್ಮೃತಿ ಯಾರು ರಚನೆ ಮಾಡಿದರೆ ಅವರ ಹೆಸರಿನಲ್ಲೇ ಗುರುತಿಸಲ್ಪಡ್ತಕ್ಕಂಥವು. ಮನುಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ಅತ್ರಿ, ವಿಷ್ಣು, ಹಾರಿತ, ಔಶನಸ, ಆಂಗೀರಸ, ಯಮ, ಆಪಸ್ತಂಭ, ಸಂವರ್ತ, ಕಾತ್ಯಾಯನ, ಬೃಹಸ್ಪತಿ, ಪರಾಶರ, ವ್ಯಾಸ, ಶಂಖ, ಲಿಖಿತ, ದಕ್ಷ, ಗೌತಮ, ಶಾತಾತಪ, ವಸಿಷ್ಠ, ಪ್ರಜಾಪತಿ ಇತ್ಯಾದಿ ಇತ್ಯಾದಿ ಮುಂತಾದ ಋಷಿಮುನಿಗಳು ಆ ಸ್ಮೃತಿಗಳನ್ನು ಬರೆದಿದ್ದಾರೆ. ಈ ಸ್ಮೃತಿಗಳ ಸಂದರ್ಭದಲ್ಲಿ ಅತ್ಯಂತ ಪ್ರಾಚೀನವಾದದ್ದು, ಅತ್ಯಂತ ಶ್ರೇಷ್ಠವಾದದ್ದು ಸ್ಮೃತಿ ಅಂತಂದರೆ ಮನುಸ್ಮೃತಿ. ಅದಕ್ಕೆ ಮನುಧರ್ಮಶಾಸ್ತ್ರ ಅಂತಲೂ ಕರೀತಾರೆ. ಇದರಲ್ಲಿ ಯಾವುದೇ ವಿವಾದ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಮನುಸ್ಮೃತಿಯೇ ಅದೊಂದು ಮೇಲ್ಪಂಕ್ತಿ ಹಾಕಿಕೊಟ್ಟದ್ದು. ಅದರ ಪಡಿ ನೆಳಲಿನಲ್ಲೇ ಬೇರೆ ಎಲ್ಲ ಸ್ಮೃತಿಗಳನ್ನು ಬರೆದರು. ಎಷ್ಟು ಅಂತಂದರೆ ಯಾಜ್ಞವಲ್ಕರು ಕೂಡ ತಮ್ಮ ಸ್ಮೃತಿಯನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತ ರತ್ನ ಪಿ ವಿ ಕಾಣಿಯವರು ಹೇಳ್ತಾರೆ, ಪಾಂಡುರಂಗ ವಾಮನ್ ಕಾಣಿಯವರು ಅಂಥ ವ್ಯಕ್ತಿಯಲ್ಲ ಅವರು. ಅವರು ಇಡೀ ಜೀವನವನ್ನು ಧರ್ಮಶಾಸ್ತ್ರದ ಇತಿಹಾಸವನ್ನು ಸಂಸ್ಕೃತದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿದ್ರೆ 32 ವರ್ಷಗಳು ಕಳೆದ್ರು ಅವರು. ಆ ಧರ್ಮಶಾಸ್ತ್ರದ ಇತಿಹಾಸ 5 ಸಂಪುಟಗಳಲ್ಲಿ 12 ಭಾಗಗಳಲ್ಲಿ 6,500 ಪುಟಗಳಷ್ಟನ್ನು ಬರೆದಿದ್ದಾರೆ ಅವರು. 8-10 ಯೂನಿವರ್ಸಿಟಿಗಳು ಸೇರಿ ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಕಾಣಿಯವರು ಮಾಡಿದ್ದಾರೆ. ಅದಕ್ಕೋಸ್ಕರ ಅದೇ ಒಂದು ಕಾರಣಕ್ಕಾಗಿ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಅವರು ಕೂಡ ಏನು ಅಭಿಪ್ರಾಯ ಪಡ್ತಾರಂತಂದರೆ, ಯಾಜ್ಞವಲ್ಕ ಸ್ಮೃತಿಯನ್ನು ರಚಿಸುವಾಗ ಅವರ ಎದುರುಗಡೆ ಮನುಸ್ಮೃತಿ ಇತ್ತು ಅನ್ನುವಂಥ ಮಾತನ್ನು ಅವರು ತಮ್ಮ ಇದರಲ್ಲಿ ಹೇಳ್ತಾರೆ, ಇತಿಹಾಸದಲ್ಲಿ. ಸೊ ಅನೇಕ ವಿಚಾರಗಳು ಯಾಜ್ಞವಲ್ಕ ಸ್ಮೃತಿ ಮತ್ತು ಮನುಸ್ಮೃತಿಯಲ್ಲಿ ಬಹಳ ಇದೆ. ಆದರೆ ಯಾಜ್ಞವಲ್ಕ ಸ್ಮೃತಿ ಬಹಳ ವ್ಯವಸ್ಥಿತವಾದದ್ದು, ಬಹಳ ವೈಜ್ಞಾನಿಕವಾದದ್ದು. ನಾನು ಯಾಜ್ಞವಲ್ಕ ಸ್ಮೃತಿಯಲ್ಲಿ ಕಂಡುಕೊಂಡಿರ್ತಕ್ಕಂಥ 4 ಪ್ರಮುಖ ಅಂಶಗಳಂತಂದರೆ, ಆ 4 ಸ್ತಂಭಗಳ ಮೇಲೆ ಯಾಜ್ಞವಲ್ಕ ಸ್ಮೃತಿ ನಿಂತಿದೆ. ಒಂದು ವೈಚಾರಿಕತೆ, ಒಂದು ವೈಜ್ಞಾನಿಕತೆ, ಒಂದು ಆಧ್ಯಾತ್ಮಿಕತೆ, ಒಂದು ಮಾನವೀಯತೆ. ಇವು 4 ಪ್ರಮುಖ ಅಂಶಗಳ ಆಧಾರ ಸ್ತಂಭಗಳ ಮೇಲೆ ಆ ಸ್ಮೃತಿ ನಿಂತಿರೋದರಿಂದ ಇವತ್ತು 100 ಸ್ಮೃತಿಗಳು ಇದ್ದರೂ ಕೂಡ ಇವತ್ತಿಗೂ ಕೂಡ ನಾವು ಜ್ಞಾಪಿಸ್ತಾ ಇರೋದು, ಅನುಸರಿಸ್ತಾ ಇರೋದು ಮನುಸ್ಮೃತಿ ಮತ್ತು ಯಾಜ್ಞವಲ್ಕ ಸ್ಮೃತಿಗಳನ್ನು ಮಾತ್ರ ಅನ್ನೋದನ್ನು ತಾವು ನೆನಪಿನಲ್ಲಿಡಬೇಕು. ತಮ್ಮಲ್ಲಿ ಒಂದೇ ಒಂದು ನಾನು ಮನವಿಯನ್ನು ಮಾಡ್ತೇನೆ. ನಾನಿಲ್ಲಿ ಹೇಳ್ತಕ್ಕಂಥ ವಿಚಾರಗಳು, ವಿಷಯಗಳು, ಸಂಗತಿಗಳು ಕನಿಷ್ಠ 2000 ವರ್ಷಗಳ ಹಿಂದಿನ ಯುಗಕ್ಕೆ ಸಂಬಂಧಪಟ್ಟು ಅನ್ನುವಂಥದ್ದನ್ನು ತಾವು ಜ್ಞಾಪಕದಲ್ಲಿಡಬೇಕು. ಇಂದಿನ ಸ್ಥಿತಿಗೆ ತಾವು ಅವುಗಳನ್ನು ಹೋಲಿಸಬಾರ್ದು, ಅದರ ಬಗ್ಗೆ ಚಿಂತನೆ ಮಾಡಬಾರ್ದು. ಯಾಕೆ 2000 ವರ್ಷಗಳ ಹಿಂದೆ ಅಂತಂದರೆ, ಯಾಜ್ಞವಲ್ಕರ ಕಾಲವನ್ನು ನಿರ್ಧಾರ ಮಾಡೋದು ಭಾಳ ಕಷ್ಟ. ಅವರ ಪ್ರಸ್ತಾಪ ಮಹಾಭಾರತದಲ್ಲಿ ಬಂದರೂ ಕೂಡ ಅವರು ಯಾವ ಕಾಲಕ್ಕೆ ಸೇರಿದ್ರು, ಎಷ್ಟು ವರ್ಷಗಳ ಹಿಂದೆ ಇದ್ದರು ಅನ್ನೋದನ್ನು ಹೇಳೋದು ಕಷ್ಟ ಆಗಿರೋದ್ರಿಂದ, ಆದರೆ ಅವರ ಸ್ಮೃತಿ ಲಿಖಿತ ರೂಪಕ್ಕೆ ಬಂದದ್ದು 2000 ವರ್ಷಗಳ ಹಿಂದೆ. ಅದು ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತಶಕ 200ರ ಅವಧಿಯಲ್ಲಿ ಅದು ಲಿಖಿತ ರೂಪಕ್ಕೆ ಬಂತು ಅಂತ ಸರ್ವೇ ಸಾಮಾನ್ಯವಾಗಿ ಎಲ್ಲ ಸಂಶೋಧಕರು ಅದನ್ನು ಒಪ್ತಾರೆ. ಅಂತಂದರೆ 2000 ವರ್ಷಗಳ ಹಿಂದೆ ಭಾರತೀಯರಿಗೆ ಲೇಖನ ಕಲೆ ಗೊತ್ತಿತ್ತು. ಇವತ್ತು ಎಷ್ಟೋ ಜನ ಹೇಳ್ತಾರೆ ಭಾರತೀಯರಿಗೇನು ಗೊತ್ತೇ ಇರಲಿಲ್ಲ, ಲಿಪಿ ಇರಲಿಲ್ಲ, ಬರಲಿಕ್ಕೆ ಬರ್ತಿರಲಿಲ್ಲ, ಹಾಗೆ ಹೀಗಿಲ್ಲ ಅಂತಂದರೆ ಅದಕ್ಕೆ ಒಂದೇ ಒಂದು ಆಧಾರ ಅಂತಂದರೆ ಯಾಜ್ಞವಲ್ಕ ಸ್ಮೃತಿ. ಅವರು ಲೇಖನ ರೂಪದಲ್ಲಿ 2000 ವರ್ಷಗಳಿಂದಲೇ ಯಾಜ್ಞವಲ್ಕ ಎಲ್ಲ ತತ್ವಾದರ್ಶಗಳನ್ನು, ವಿಚಾರಗಳನ್ನು ಅವರು ಲೇಖನ ರೂಪದಲ್ಲಿ ತಂದಿಟ್ಟಿದ್ದಾರೆ. ಯಾರಾದರೂ ಕೇಳ್ಬೋದು, ಏನದು ಯಾಜ್ಞವಲ್ಕ ಸ್ಮೃತಿಯಲ್ಲಿ ಅಂತ. ಅದಕ್ಕೆ ಒಂದೇ ಒಂದು ಅದೇ 2 ಶಬ್ದದಲ್ಲಿ ಹೇಳೋದಾದರೆ ಏನಿಲ್ಲ ಅಂತ. ಯಾಜ್ಞವಲ್ಕ ಸ್ಮೃತಿಯಲ್ಲಿ ಏನಿಲ್ಲ ಅಂತ. ಎಲ್ಲ ವಿಷಯಗಳನ್ನು, ಎಲ್ಲ ವಿಚಾರಗಳನ್ನು ಒಳಗೊಂಡಂಥ ಅತ್ಯದ್ಭುತ ಸ್ಮೃತಿ ಅಂತಂದರೆ ಯಾಜ್ಞವಲ್ಕ ಸ್ಮೃತಿ. ಪ್ರಾಚೀನ, ಮಧ್ಯಯುಗ ಮತ್ತು ಅರ್ವಾಚೀನ ಇಂದಿನ ಪ್ರಪಂಚಕ್ಕೂ ಅನ್ವಯವಾಗುವಂಥ ಅನೇಕ ವಿಚಾರಗಳು ಯಾಜ್ಞವಲ್ಕ ಸ್ಮೃತಿಯಲ್ಲಿ ಇರುವಂಥದ್ದು. ಪ್ರಾಸಂಗಿಕವಾದಂಥ ಅನೇಕ ವಿಚಾರಗಳು ಯಾಜ್ಞವಲ್ಕ ಸ್ಮೃತಿಯಲ್ಲಿ ಅಂತ ನಾನು ಮುಂದೆ ಅದನ್ನ ಬಗ್ಗೆ ಹೇಳ್ತೀನಿ. ಏನೇನು ವಿಷಯಗಳಿವೆ ಅನ್ನೋದನ್ನು ಒಂದು ಸ್ಥೂಲವಾಗಿ ಹೇಳ್ತೀನಿ. ಧರ್ಮದ ಮೂಲಗಳು, ಸೋರ್ಸಸ್ ಆಫ್ ಧರ್ಮ.
ಗರ್ಭಾಧಾನದಿಂದ ವಿವಾಹದವರೆಗಿನ ಸಂಸ್ಕಾರಗಳು, ನೀನು ಹೇಳಿದ್ರು ಷೋಡಶ ಸಂಸ್ಕಾರಗಳು ಅಂತ. ಬ್ರಹ್ಮಚಾರಿಯ ನಿತ್ಯ ಕರ್ಮಗಳು, ಬ್ರಹ್ಮಚಾರಿ ಅಂತಂದರೆ ಮದುವೆ ಆಗದೇ ಇರೋನೇ ಬ್ರಹ್ಮಚಾರಿ ಅನ್ನುವಂಥ ತಪ್ಪು ಕಲ್ಪನೆ ತೆಗೆದುಹಾಕ್ಬಿಟ್ರಿ. ಬ್ರಹ್ಮಚಾರಿ ಅಂದರೆ ವಿದ್ಯಾರ್ಥಿ ದಶೆ, ಯಾವ ಕಲಿಕಾ ದಶೆಯಲ್ಲಿ ಇರ್ತಾನೆ ಅವನು ನಿಜವಾದ ಬ್ರಹ್ಮಚಾರಿ. ಅವನ ನಿತ್ಯ ಕರ್ಮಗಳು ಏನು ಅಂತ ತಿಳಿಸ್ತದೆ. ಬ್ರಹ್ಮಚಾರಿಗೆ ನಿಷಿದ್ಧ ವಸ್ತುಗಳು ಮತ್ತು ಕ್ರಿಯೆಗಳು, ವಿವಾಹ, ವಧುವರರ ಅರ್ಹತೆಗಳು, ವಧುನ ಅರ್ಹತೆ, ವರರ ಅರ್ಹತೆ ಎಲ್ಲವೂ ಹೇಳ್ತಾರೆ. ಸಪಿಂಡ ಸಂಬಂಧ ಅನ್ನುವಂಥ ಒಂದು ಏನಿದು ವೈಜ್ಞಾನಿಕವಾದಂಥ ಒಂದು ಪರಿಕಲ್ಪನೆ ಇದೆ, ಅದು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹಾಸು ಹಕ್ಕಾಗಿದ್ದು, ಅದರ ವ್ಯಾಖ್ಯಾನಕಾರ ಏನಿದ್ದಾನೆ ನಮ್ಮ ಇವರು ವಿಜ್ಞಾನೇಶ್ವರ, ಕಲಬುರಗಿಯಿಂದ ಬಂದಂಥ ವಿಜ್ಞಾನೇಶ್ವರ 11ನೇ ಶತಮಾನದಲ್ಲಿ ಮಿತಾಕ್ಷರ ಗ್ರಂಥದಲ್ಲಿ ಅದನ್ನು ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಸಪಿಂಡ ಅಂತಂದರೆ ಒಂದೇ ಪಿಂಡದಿಂದ ಬಂದಂಥ ಜೀವ. ಈಗ ನಾನು ನನ್ನ ತಂದೆ ತಾಯಿ ಸಪಿಂಡ, ನಾನು ನನ್ನ ಅಜ್ಜ ಮುತ್ಯ ತಾತ ಇವರು ಸಪಿಂಡ. ಸೊ ಒಂದೇ ಜೈವಿಕ ಅಂಶಗಳು ಆ ಮನುಷ್ಯನಲ್ಲಿ ಬಂದಿರೋದ್ರಿಂದ ಅವರು ಸಪಿಂಡ ಸಂಬಂಧಿಗಳಾಗ್ತಾರೆ. ಇನ್ನೊಂದು ಅತ್ಯಂತ ವೈಜ್ಞಾನಿಕವಾದಂಥ, ಇವತ್ತಿಗೂ ಕೂಡ ಅದನ್ನು ಇಂದಿನ ವಿಜ್ಞಾನ ಒಪ್ಪುವಂಥ ವಿಚಾರ ಅಂತಂದರೆ, ಸಪಿಂಡ ಸಂಬಂಧಗಳಲ್ಲಿ ವಿವಾಹ ಏರ್ಪಾಟು ಆಗಬಾರ್ದು. ಸಪಿಂಡ ಸಂಬಂಧಗಳಲ್ಲಿ ವಿವಾಹ ಏರ್ಪಾಟಾದರೆ ದೈಹಿಕ ನ್ಯೂನತೆಗಳು, ಮಾನಸಿಕ ನ್ಯೂನತೆಗಳು ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಸಪಿಂಡ ಸಂಬಂಧ ನಿಷೇಧವಾಗಿತ್ತು. ಇದು ಮಧ್ಯಯುಗದಲ್ಲಿ, ಇದು ವಿಜ್ಞಾನೇಶ್ವರ ಯಾಜ್ಞವಲ್ಕ್ಯ ಸ್ಮೃತಿಯ ಆಧಾರದ ಮೇಲೆ ಹೇಳುವಂಥ ಮಾತು. ಅಂತರ್ಜಾತೀಯ ವಿವಾಹಗಳು, ಇವತ್ತಿಗೂ ಕೂಡ ನಾವು ಅಂತರ್ಜಾತೀಯ ವಿವಾಹಗಳ ಬಗ್ಗೆ 2000 ವರ್ಷಗಳಿಂದಲೇ ಅಂತರ್ಜಾತೀಯ ವಿವಾಹಗಳಿದ್ದು. ಅತಿಥಿ ಸತ್ಕಾರ, ಆಮೇಲೆ ಗೃಹಸ್ಥ ಧರ್ಮದ ಬಗ್ಗೆ ಅವರು ಭಾಳ ವಿವರವಾಗಿ ಹೇಳ್ತಾರೆ. 4 ಚತುರಾಶ್ರಮಗಳಲ್ಲಿ ಬ್ರಹ್ಮಚಾರ್ಯಾಶ್ರಮ, ಗೃಹಸ್ಥಾಶ್ರಮ, ಆಮೇಲೆ ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಇವೆಲ್ಲ ಆಶ್ರಮಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳಿದರೆ ಗೃಹಸ್ಥಾಶ್ರಮನೇ ಶ್ರೇಷ್ಠ ಅನ್ನುವಂಥದ್ದನ್ನು ಹೇಳ್ತಾರೆ. ಯಾಕಂದರೆ ಗೃಹಸ್ಥನಿಗೆ ಇರುವಂಥ ಅವಕಾಶಗಳು ಅಪರಿಮಿತವಾದದ್ದು. ಅವನು ಸಂಸಾರ ಬಂಧನಕ್ಕೆ ಒಳಗಾಗಿದ್ದರೂ ಕೂಡ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇರುವಂಥ ಗೃಹಸ್ಥಾಶ್ರಮ. ಇನ್ನು ಎರಡನೇದಾಗಿ ನಮ್ಮ ಇಡೀ ವ್ಯವಸ್ಥೆ ನಿಂತಿರೋದೇ ಗೃಹಸ್ಥರ ಸಂಪಾದನೆ, ಗೃಹಸ್ಥರ ದುಡಿಮೆ ಮತ್ತು ಗೃಹಸ್ಥರ ಅವರ ಪರಿಶ್ರಮದ ಮೇಲೆ ಅನ್ನುವಂಥದ್ದು. ಆಮೇಲೆ ನಿಷಿದ್ಧ ಮತ್ತು ಆಹಾರ ಇವೆಲ್ಲ ಬರ್ತವೆ, ಶ್ರಾದ್ದ ವಿಧಿಗಳು. ಭಾಳ ಮುಖ್ಯವಾದಂಥದ್ದು ರಾಜಧರ್ಮ. ಇವತ್ತೇನು ನಾವೇನು ಈ ವ್ಯವಸ್ಥೆ ಹೇಗಿರಬೇಕನ್ನೋದು, ರಾಜನ ಅರ್ಹತೆಗಳು, ಮಂತ್ರಿಗಳು, ಪುರೋಹಿತರು, ರಾಜಶಾಸನಗಳು, ಪ್ರಜಾಪಾಲನೆ ಆದ್ಯ ಕರ್ತವ್ಯ. ಪ್ರಜಾಸುಖೇನು ಸುಖಂ ಅಂತ ಹೇಳ್ತಾರೆ. ಪ್ರಜೆಗಳ ಸುಖಕ್ಕಿಂತ ಬೇರೆ ಯಾವ ಸುಖ ರಾಜನಿಗೆ ಇರಲಾರ್ದು, ಅದನ್ನು ಯಾಜ್ಞವಲ್ಕರು ಹೇಳ್ತಾರೆ. ಆಮೇಲೆ ಅವರು ರಾಜನಿಗೆ ಇರಬೇಕಾದ ಅರ್ಹತೆಗಳನ್ನು ಎಷ್ಟು ಚೆನ್ನಾಗಿ ಪ್ರಿಸ್ಕ್ರೈಬ್ ಮಾಡ್ತಾರಂತಂದರು. ಆಗಿನ ಕಾಲದಲ್ಲಿ ರಾಜಕಾಲಸ್ಯ ಕಾರಣಂ ಅನ್ನುವಂಥ ಕಾಲದಲ್ಲಿ, ರಾಜ ಪ್ರತ್ಯಕ್ಷ ದೇವತಾ ಎನ್ನುವಂಥ ಕಾಲದಲ್ಲಿ ರಾಜನಿಗೆ ಇರುವಂಥ ಅರ್ಹತೆಗಳನ್ನು ಅವರು ಭಾಳ ಧೈರ್ಯದಿಂದ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದು ಇವತ್ತಿಗೂ ಅನ್ವಯವಾಗುವಂಥದ್ದು. ಆಮೇಲೆ ಅಳತೆ ಪ್ರಮಾಣ, ತೂಕ ಮತ್ತು ಅಳತೆ, ಇವೆಲ್ಲ ವೇಟ್ಸ್ ಆ್ಯಂಡ್ ಮೆಜರ್ಸ್ ಅವೆಲ್ಲವುಗಳು ಬರ್ತವೆ. ಅಗತ್ಯ ವಸ್ತುಗಳ ನಿಗದಿಯಲ್ಲಿ ಹೇಗೆ ನಾವು ಪಾರದರ್ಶಕತೆ ಅನ್ನಿಸು. ಆಮೇಲೆ ನ್ಯಾಯದಾನ ವ್ಯವಸ್ಥೆ, ನ್ಯಾಯಾಲಯದ ಸದಸ್ಯರು, ನ್ಯಾಯಾಧೀಶ, ವ್ಯವಹಾರದ ಲಕ್ಷಣ, ವಿಚಾರಣಾ ವಿಧಿಗಳು, ಆರೋಪಕ್ಕೆ ಉತ್ತರ, ಜಾಮೀನು ಪಡೆಯುವಿಕೆ, ಸುಳ್ಳು ಆರೋಪ, ಸಾಕ್ಷಿಗಳು ಮತ್ತು ಸಾಕ್ಷಿಗಳ ಅರ್ಹತೆಗಳು, ಸಾಕ್ಷಿಗಳ ನಿಂದೆ, ಧರ್ಮಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ನಡುವೆ ಸಂಘರ್ಷ ಉಂಟಾದಾಗ ಏನು ಅದನ್ನು ಆ ನಂತರದಲ್ಲಿ ಹೇಳ್ತೇನೆ. ಆಮೇಲೆ ಸಾಲಗಳು, ಬಡ್ಡಿಯ ದರಗಳು. ನೋಡ್ರಿ, ಎಷ್ಟೊಂದು 2000 ವರ್ಷಗಳ ಹಿಂದೆ ನಮ್ಮ ಸ್ಥಿತಿ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಎಷ್ಟು ಕಂಪನಿಯುಕ್ತವಾಗಿತ್ತು ಭಾರತದಲ್ಲಿ ಅನ್ನುವಂಥದ್ದು ಯಾಜ್ಞವಲ್ಕ್ಯ ಸ್ಮೃತಿಯ ಮೇಲ್ನೋಟಕ್ಕೆ ನಮಗೆ ತಿಳಿಸಿಕೊಡುವಂಥದ್ದು. ಆಮೇಲೆ ಭಾಳ ಮುಖ್ಯವಾದದ್ದು ಅಂತಂದರೆ ಆಸ್ತಿ ವಿಭಾಗ, ಪಿತ್ರಾರ್ಜಿತ ಆಸ್ತಿ ವಿಭಾಗ ಮತ್ತು ರೈಟ್ ಆಫ್ ಇನ್ಹೆರಿಟನ್ಸ್. ಅದನ್ನು ಎಷ್ಟೊಂದು ವೈಜ್ಞಾನಿಕವಾಗಿ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಬಂದಿದೆ ಅಂತಂದರೆ ಅದನ್ನೇ ಅನುಮೋದಿಸಿ ವಿಜ್ಞಾನೇಶ್ವರ ತನ್ನ ಮಿತಾಕ್ಷರದಲ್ಲಿ ಹೇಳ್ತಾನೆ. ಇದು ಎಷ್ಟು ವಿಶಾಲವಾಗಿದೆ, ಎಷ್ಟು ಕಾಲಾತೀತವಾಗಿದೆ ಅಂತಂದರೆ, ಇವತ್ತಿಗೂ ಕೂಡ ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ಏನಾದರೂ ಧರ್ಮ ಸೂಕ್ಷ್ಮಗಳು ಕಂಡು ಬಂದರೆ ಇವತ್ತಿನ ಹೈಕೋರ್ಟ್ಗಳು ಮತ್ತು ಇವತ್ತಿನ ಸುಪ್ರೀಂ ಕೋರ್ಟು ಮಿತಾಕ್ಷರಕ್ಕೆ ಹೋಗ್ತದೆ. ಮೊನ್ನೆ ಇತ್ತೀಚೆಗೆ ಒಂದು 4-5 ತಿಂಗಳಿಂದ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು. ಅದರಲ್ಲಿ ಏನು ಹೇಳಿದ್ರು, ಒಂದು ಡೈವೋರ್ಸ್ ಕೇಸು. ಆ ಹೆಣ್ಮಗಳು ಅವಳೇನು ಮದುವೆಯಲ್ಲಿ ಅವಳಿಗೇನು ಬಂಗಾರ ಒಡವೆಗಳನ್ನು ಹಾಕಿರ್ತಾರೆ ಅದು ಕೂಡ ನಮಗೆ ಬರಬೇಕು ಅಂತ ಅವಳ ಅತ್ತೆ ಮನೆಯವರು ದಾವೆ ಹಾಕಿದ್ರು. ಆ ದಾವೆಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತು. ಅದು ಯಾಕೆ ಬರೋಂಗಿಲ್ಲ ಅಂತಂದರೆ ಅದು ಅವಳ ಸ್ವತ್ತು, ಅದು ಸ್ತ್ರೀಧನ. ಆ ಸ್ತ್ರೀಧನ ಒಂದು ಕಲ್ಪನೆ ಮುಂಚೆ ನಾನು ಆಮೇಲೆ ಹೇಳ್ತೇನೆ. ಆಮೇಲೆ ಗಡಿತಂಟೆಗಳು ಅವು ಇತ್ಯಾದಿಗಳೆಲ್ಲ ಬರ್ತವೆ, ಕೆಲಸಗಾರರ ಹಕ್ಕು. ಇಲ್ಲಿ ನಾನು ಭಾಳ ವಿಷಯಗಳನ್ನು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತಂದರೆ ವೈಜ್ಞಾನಿಕ ಅಂಶಗಳು. ಈಗ ನಾವೆಲ್ಲ ಹೇಳ್ತೀವಿ ನಮಗೆ ವಿಜ್ಞಾನ ಅಂತಂದರೆ ಏನು ಅಂತಂದರೆ ಮೂಲಭೂತವಾದಂಥ ವಿಜ್ಞಾನ,
ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಇವೆಲ್ಲವುಗಳು ಅಂತ. ಆದರೆ ವಿಜ್ಞಾನ ಅಂತಂದರೆ ಅಷ್ಟೇ ಅಲ್ಲ. ವಿಜ್ಞಾನ ಅಂದರೆ ವಿಶೇಷವಾದ, ಇವತ್ತು ಹ್ಯುಮ್ಯಾನಿಟೀಸ್ನಲ್ಲಿ ವಿಜ್ಞಾನ ಇದೆ, ಇವತ್ತು ಸೋಷಿಯಲ್ ಸೈನ್ಸಸ್ನಲ್ಲಿ ವಿಜ್ಞಾನ ಇದೆ, ಪ್ರತಿಯೊಂದರಲ್ಲೂ ಕೂಡ ವಿಜ್ಞಾನ ಇದೆ. ಆ ವೈಜ್ಞಾನಿಕ ಮನೋಭಾವ ಇರಬೇಕು ಅಂತಂದರೆ ಅದನ್ನು ಕೆಮಿಸ್ಟ್ರಿ ಮನೋಭಾವ ಅಂತೀರ, ಫಿಸಿಕ್ಸ್ ಮನೋಭಾವ ಅಂತೀರ, ಮ್ಯಾಥಮೆಟಿಕ್ಸ್ ಮನೋಭಾವ ಅಂತೀರ, ಬಯಾಲಜಿ ಮನೋಭಾವ ಅಂತ ಅದಲ್ಲ. ನಮ್ಮ ಚಿಂತನೆಗಳೇನಿವೆ ಸಕಾರಾತ್ಮಕವಾಗಿರಬೇಕು, ಅವು ರ್ಯಾಷನಲ್ ಆಗಿರಬೇಕು, ಅವು ನಿಸರ್ಗಕ್ಕೆ ವಿರುದ್ಧವಾಗಿರಬಾರ್ದು ಅನ್ನುವಂಥದ್ದೇ ವಿಜ್ಞಾನ. ಅಂಥ ವೈಜ್ಞಾನಿಕ ಅಂಶಗಳು ಹೇರಳವಾಗಿ ನಮಗೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಕಂಡುಬರ್ತದೆ. ಬಹಳ ಮುಖ್ಯವಾದಂಥ ಒಂದು ವಿಚಾರ ಅಂತಂದರೆ 2000 ವರ್ಷಗಳ ಹಿಂದೆ ಪಾಶ್ಚಾತ್ಯ ಜಗತ್ತಿನಲ್ಲಿ ವಿಜ್ಞಾನ ಅಂಧಕಾರದಲ್ಲಿ ತೊಳಗುತ್ತಿರುವಾಗ ಏನೂ ಗೊತ್ತಿರಲ್ಲ ಪಾಶ್ಚಾತ್ಯ. ಯಾಜ್ಞವಲ್ಕರ್ ಹೇಳ್ತಾರೆ, ತಾಯಿಯ ಗರ್ಭದಲ್ಲಿ ಗರ್ಭಾಂಕುರ ಹೇಗೆ ಆಗ್ತದೆ, ಯಾವ ಯಾವ ತಿಂಗಳಲ್ಲಿ ಮಗು ಹೇಗೆ ಬೆಳೀತದೆ, ಯಾವ ಯಾವ ಅವಯಗಳು ಉತ್ಪನ್ನವಾಗ್ತವೆ, ಎಲ್ಲವುಗಳನ್ನು ಕೂಡ ಹೇಳ್ತಾರೆ. ಇದನ್ನು ನಾನು ಓದಿದಾಗ ನನಗೆ ಆಶ್ಚರ್ಯ ಆಗೋಗ್ಬಿಡ್ತು. ಪಾಶ್ಚಾತ್ಯದ್ದು ಒಂದು ಸಿದ್ಧಾಂತ ಇದೆ, ಒಂದು ಥಿಯರಿ ಇದೆ, ಏನಂತ ಪ್ರಿಫಾರ್ಮೇಷನ್ ಥಿಯರಿ ಅಂತ. ಅವರೇನು ತಿಳ್ಕೊಂಡಿದ್ರು ಅಂತಂದರೆ, ಈ ಗಂಡಸಿನ ರೇತಸ್ಸಿನಲ್ಲಿ, ವೀರ್ಯದಲ್ಲಿ ಅದರ ಆಕಾರ ಹೇಗಿದೆ, ಹೀಗಿದೆ, ಮ್ಯಾಲೊಂದು ಟಿಮ್ ಹೀಗೆ, ಅದು ನೋಡಿದರೆ ಒಂದು ಮನುಷ್ಯ ರೂಪ ಕಾಣ್ದಂಗೆ ಕಾಣ್ತದೆ. ಸೊ ಆ ಗಂಡಸಿನ ರೇತಸ್ಸೆ ಹೆಣ್ಣಿನ ಗರ್ಭಾಶಯದಲ್ಲಿ ಹೋದ ಅದು ತನ್ನಂತಾನೆ ಮನುಷ್ಯವಾಗಿ ಬೆಳೆದು ಬಿಡ್ತದೆ. ಅಲ್ಲಿ ಹೆಣ್ಣಿನ ಪಾತ್ರನೇ ಇಲ್ಲ ಪ್ರಜನನ ಕ್ರಿಯೆಯಲ್ಲಿ. ಆ ಥರದ್ದು ಪಾಶ್ಚಾತ್ಯರ ಚಿಂತನೆಯಾಗಿತ್ತು. ಅವರು ಹಾಗೆ ಹೇಳ್ತಾರೆ. ಅವರು ಹಾಗೆ ತಿಳ್ಕೊಂಡಕ್ಕಿಂತ ಮುಂಚೆನೇ ಯಾಜ್ಞವಲ್ಕರು ಹೇಳುವಂತಹದ್ದು ಏನಿದೆ ಅದು ಹೇಗೆ ಅವರು ಹೇಳ್ತಾರಂತಂದರೆ, ಈಗ ನಾವೇನು ತಿಳ್ಕೊಂಡಿದ್ದೀವಿ ಅದನ್ನು ಸಂಪೂರ್ಣವಾಗಿ ಆಗಲೇ ಅವರು 2000 ವರ್ಷಗಳಿಂದ ಹೇಳಿ ಆಗ್ತದೆ. ಭ್ರೂಣ ಮೊದಲನೇ ತಿಂಗಳಲ್ಲಿ ಭ್ರೂಣ ಹೇಗಿರ್ತಂತಂದರೆ ದ್ರವ ರೂಪದಲ್ಲಿ ಇರ್ತದೆ ಅಂತ ಹೇಳಿದ್ರು ಯಾಜ್ಞವಲ್ಕರು. ಇಟ್ ಇಸ್ ಅನ್ ಲಿಕ್ವಿಡ್ ಫಾರ್ಮ್. ನನಗೆ ಆಶ್ಚರ್ಯ ಆಯಿತು, ಯಾವ ಆಧಾರದ ಮೇಲೆ ಇವರು ಹೇಳಿದರು ಅಂತ. ಆಮೇಲೆ ನಾನೆಲ್ಲ ಆಧುನಿಕ ಎಂಬ್ರಿಯಾಲಜಿಗಳನ್ನು ನಾನು ನೋಡ್ತಾ ಹೋದೆ. ಅಮೆರಿಕನ್ ಪ್ರೆಗ್ನೆನ್ಸಿ ಅಸೋಸಿಯೇಷನ್ ಅಂತ ಅಪೆಕ್ಸ್ ಬಾಡಿ ಪ್ರೆಗ್ನೆನ್ಸಿ ಬಗ್ಗೆ ಅವ್ರು ಏನು ಹೇಳ್ತಾರಂತಂದರೆ, 1ನೇ ತಿಂಗಳಲ್ಲಿ ಗರ್ಭಾಂಕುರವಾದಾಗ ಒಂದು ಗರ್ಭಪೊರೆ ನಿರ್ಮಾಣ ಆಗ್ತದೆ, ಆ ಗರ್ಭಪೊರೆಯಲ್ಲಿ ಗರ್ಭದ್ರವವನ್ನು ಹಿಡಿದಿಟ್ಟಿರ್ತದೆ ಅನ್ನುವಂಥದ್ದು. ನೋಡಿರಿ, ಈಗ ಹೇಳ್ತಾ ಇದ್ದಾರೆ, ಈಗೊಂದು 19-20ನೇ ಶತಮಾನದಲ್ಲಿ. ಆದರೆ 2000 ವರ್ಷಗಳ ಹಿಂದೆ ನಮ್ಮ ಯಾಜ್ಞವಲ್ಕರ್ ಹೇಳಿದರು ಅದು ದ್ರವರೂಪದಲ್ಲಿ ಇರ್ತದೆ ಅನ್ನುವಂಥದ್ದು. ಆಮೇಲೆ 2ನೇ ತಿಂಗಳಲ್ಲಿ ಘನರೂಪ ಪಡಿತದೆ, 3ನೇ ತಿಂಗಳಲ್ಲಿ ಅವಯವಗಳ ಬೆಳವಣಿಗೆ ಆಗ್ತದೆ. ಈ ವಿಷಯಗಳನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ಗರುಡ ಪುರಾಣದಲ್ಲಿ ಬಂದಿರತಕ್ಕಂಥ ಸುಮಾರು ವಿಷಯಗಳು ಯಾಜ್ಞವಲ್ಕ್ಯ ಸ್ಮೃತಿ ಆಧಾರದ ಮೇಲೆ ಇರ್ತಕ್ಕಂಥವು ಅನ್ನುವಂಥದ್ದನ್ನು ತಾವು ಮರಿಬಾರ್ದು. ಆಮೇಲೆ ಹೃದಯ, ಇದು ಬಹಳ ಬಹಳ ಪ್ರಮುಖ ಅಂತ ನನಗೆ ಯಾರೂ ಹೇಳಿಲ್ಲ, ಜಗತ್ತಿನಲ್ಲಿ ಯಾರ್ಯಾರೂ ಹೇಳಿಲ್ಲ. ಯಾಜ್ಞವಲ್ಕ್ಯರು ಒಬ್ಬರೇ ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದು. 3ನೇ ತಿಂಗಳ ಕೊನೆಯಲ್ಲಿ ಅಥವಾ 4ನೇ ತಿಂಗಳ ಆರಂಭದಲ್ಲಿ ಗರ್ಭದಲ್ಲಿ ಇರತಕ್ಕಂಥ ಶಿಶುವಿನ ಹೃದಯ ಬೆಳವಣಿಗೆ ಆಗ್ತದೆ. ಇದಕ್ಕೆ ದೌಹೃದ ಅಂತಂದರು. ಅಂದರೆ 2 ಹೃದಯಗಳು ಇರ್ತವೆ ಗರ್ಭಿಣಿ ಸ್ತ್ರೀಯರಲ್ಲಿ, ಒಂದು ಅವಳ ಹೃದಯ, ಒಂದು ಮಗುವಿನ ಹೃದಯ. ಅತ್ಯಂತ ಸೂಕ್ಷ್ಮವಾದ, ಅತ್ಯಂತ ಪ್ರಖರವಾದ ವೈಜ್ಞಾನಿಕ ವಿಷಯ ಇದು. ಇದು ಯಾರಿಗೂ ಗೊತ್ತಿರಲ್ಲ. ಇತ್ತೀಚೆಗೆ 19ನೇ ಶತಮಾನದಲ್ಲಿ ಈ ನಮ್ಮ ಆಧುನಿಕ ಜಗತ್ತಿಗೆ ಗೊತ್ತಾಯಿತು. ಆಮೇಲೆ ಇದು ಅಮೆರಿಕನ್ ಪ್ರೆಗ್ನೆನ್ಸಿ ಅಸೋಸಿಯೇಷನ್ದರು ಕೂಡ ಕರೆಕ್ಟಾಗಿ 4ನೇ ತಿಂಗಳಲ್ಲಿ ಹೃದಯ ಆಗ್ತದೆ ಅಂತ ಹೃದಯ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರೆ, ಈ ಡಾಪ್ಲರ್ ಉಪಕರಣದಿಂದ ಆ ಮಗುವಿನ ಆ ಹೃದಯ ಬಡಿತವನ್ನು ನಾವು ಕೇಳಲಿಕ್ಕೆ ಸಾಧ್ಯತೆ ಇತ್ತು. ಗೈನಕಾಲಜಿಸ್ಟ್ ಅಥವಾ ಆಬ್ಸ್ಟೆಟಿಕ್ಸ್ ಅವರಲ್ಲಿ ಇರ್ತದೆ ಅದು. ಇನ್ನೊಂದು ವಿಚಾರ ಅಂತಂದರೆ, 7ನೇ ತಿಂಗಳಲ್ಲಿ ಪ್ರಸವ ಆಗ್ತದೆ. 7ನೇ ತಿಂಗಳಲ್ಲಿ ಪ್ರಸವ ಆದಾಗ ಮಗುವಿಗೆ ಅಪಾಯ ಇರೋದಿಲ್ಲ. ಭಾಳ ಪ್ರಸವಗಳು 7ನೇ ತಿಂಗಳಲ್ಲಿ ಆಗ್ತವೆ. ಆದರೆ 8ನೇ ತಿಂಗಳಲ್ಲಿ ಆಗುವಂಥ ಪ್ರಸವ ಅಪಾಯಕಾರಿ ಅನ್ನುವಂಥದ್ದನ್ನು ಈಗಲ್ಲ, 2000 ವರ್ಷಗಳಿಂದ ಯಾಜ್ಞವಲ್ಕರ್ ಹೇಳಿದ್ದಾರೆ. ನಾನು ಅದನ್ನು ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ನೋಡಿದರೆ ಇವತ್ತಿನ ಆಧುನಿಕ ವಿಜ್ಞಾನಿಗಳು ಅದನ್ನೇ ಹೇಳ್ತಾರೆ. 8ನೇ ತಿಂಗಳಲ್ಲಿ ಮಗು ಜನಿಸಿದರೆ ಅಪಾಯಕಾರಿ ಅನ್ನೋದನ್ನು ಹೇಳ್ತಾರೆ. ಆದರೆ ಯಾಕೆ ಅಪಾಯಕಾರಿ ಅಂತ ಹೇಳೋದಿಲ್ಲ ಅವರು. ಯಾಜ್ಞವಲ್ಕರ್ ಹೇಳಿಬಿಟ್ಟಿದ್ದಾರೆ ಯಾಕೆ ಅಪಾಯಕಾರಿ ಅಂತಂದರೆ, 8ನೇ ತಿಂಗಳಲ್ಲಿ ಆ ಶಿಶುವಿನ ಓಜಸ್ಸು, ಗರ್ಭದಲ್ಲಿ ಇರ್ತಕ್ಕಂಥ ಶಿಶುವಿನ ಓಜಸ್ಸು ಭಾಳ ತೀವ್ರವಾಗಿರ್ತದೆ, ಚಂಚಲಯುಕ್ತವಾಗಿರ್ತದೆ. ಹಾಗೇನಾದರೂ ಪ್ರಸವ ಆದರೆ ಆ ಓಜಸ್ಸು ನಾಶ ಆಗಿ ಮಗುವಿಗೆ ಅಪಾಯ ಇರ್ತದೆ ಅನ್ನುವಂಥದ್ದನ್ನು ಎಷ್ಟು ಸುಂದರವಾಗಿ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ ಯಾಜ್ಞವಲ್ಕರು ಅಂತಂದರೆ, ಅವರೇನು ಒಂದು ಹೆಣ್ಣಿನ ಗರ್ಭವನ್ನು ಪ್ರವೇಶ ಮಾಡಿ ಹಾಗೆ ಹೇಳಿದರು, ನನಗೆ ಹಾಗೆ ಅನ್ನಿಸ್ತದೆ.
ಅದೆಲ್ಲ ಹೇಗೆ ಗೊತ್ತಾಯಿತು ಅಂದರೆ ಅವರ ಯೋಗಿಕ ಶಕ್ತಿಯಿಂದ ಗೊತ್ತಾಯಿತು ಅನ್ನುವಂಥದ್ದು. ಸೊ ಈ ಸಂದರ್ಭದಲ್ಲಿ ಎಂಬ್ರಾಲಜಿ, ಆಮೇಲೆ ಆಬ್ಸ್ಟೆಟಿಕ್ಸು, ಗೈನಾಕಾಲಜಿ, ಆಮೇಲೆ ಅನಾಟಮಿ, ಫಿಸಿಯಾಲಜಿ, ಇವೆಲ್ಲ ವಿಷಯಗಳನ್ನು ಸಮಗ್ರೀಕರಿಸಿ ಅವರೇನು ಅನೇಕ ವಿಷಯಗಳನ್ನು ಹೇಳಿದ್ದಾರೆ 2000 ವರ್ಷಗಳ ಹಿಂದೆ. ನನ್ನ ತೀರ್ಮಾನ ಅಂತಂದರೆ ಈ ಪ್ರಪಂಚದಲ್ಲಿ, ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ವಿಜ್ಞಾನಿ ಯಾರಾದರೂ ಇದ್ದರೆ ಅವರು ಯಾಜ್ಞವಲ್ಕರು ಮಾತ್ರ ಅನ್ನುವಂಥದ್ದು. ದ ಗ್ರೇಟೆಸ್ಟ್ ಎವರ್ ಅರ್ಲಿಯೆಸ್ಟ್ ಸೈಂಟಿಸ್ಟ್ ಆನ್ ಅರ್ತ್ ಈಸ್ ಯಾಜ್ಞವಲ್ಕ. ಅದಕ್ಕಿಂತ ಮುಂಚೆ ಯಾರು ಹೇಳಿಲ್ಲ, ಅದಕ್ಕಿಂತ ನಂತರ ಸಾವಿರಾರು ವರ್ಷಗಳಿಗೂ ವಿಜ್ಞಾನ ಜಗತ್ತಿಗೆ ಗೊತ್ತೇ ಇರಲಿಲ್ಲ ವಿಷಯಗಳು. ಇದು ಹೇಗೆ ಸಾಧ್ಯವಾಯಿತು ಅನ್ನುವಂಥದ್ದು ಬಹಳ ನಿಗೂಢವಾದಂಥ ಅಂಶ. ಆಮೇಲೆ ಅವರು ಹೇಳ್ತಾರೆ ಮನುಷ್ಯನ ದೇಹದಲ್ಲಿ 360 ಕೀಲುಗಳಿವೆ ಅಂತೆ. ಯಾಜ್ಞವಲ್ಕ ಸ್ಮೃತಿಯಲ್ಲಿ ಬರ್ತದೆ. ಅವರೇನು ಯಾಜ್ಞವಲ್ಕರು ಮನುಷ್ಯನನ್ನು ನಿಂದಿರಿಸಿ ಏನು ಎಣಿಸಿದ್ರ 1 2 3 4 ಅಂತ, ಅಥವಾ ಏನು ಅಸ್ಥಿಪಂಜರನ್ನು ನೋಡಿ ಅದನ್ನು ಎಣಿಸಿದ್ರ? ಹೇಗೆ ಸಾಧ್ಯ ಆಯಿತು? ನಾನು ಇದನ್ನು ಓದಿದ ತಕ್ಷಣ ನನ್ನ ವೈದ್ಯ ಮಿತ್ರರಿಗೆ ಫೋನ್ ಮಾಡಿದೆ. ಅದರಲ್ಲಿ ಕೆಲವು ಆರ್ಥೋಪೆಡಿಸ್ಟ್ ಇದ್ದರು. ಅವ್ರು ಹೇಳಿದರು, ನಾ ಹೇಳಿಲ್ಲ ಅವರಿಗೆ ಇದೆಲ್ಲ ವಿಚಾರ ಹೇಳಿಲ್ಲ. ಇಲ್ಲ, ಒಂದು ಸುಮಾರು 360 ಇರಬಹುದು ರೀ ಅಂತಂದರು ಕೀಲುಗಳು. ನೇರವಾಗಿ ಇಲ್ಲಿ ಹೇಳ್ತಿರ್ತಕ್ಕ 2000 ವರ್ಷದಿಂದ ಹೇಳಿರ್ತಕ್ಕಂಥ 360 ಕೀಲುಗಳು, ಈಗಿನ ವಿಜ್ಞಾನಿಗಳು ಹೇಳಿರ್ತಕ್ಕಂಥ 360 ಕೀಲುಗಳು ಎಷ್ಟೊಂದು ಸಾಮ್ಯವಿದೆ ಇದರ ವಿಚಾರ. ಆಮೇಲೆ ದೇಹದಲ್ಲಿ ಮರಣ ಅಥವಾ ಕ್ಲೇಶವನ್ನು ಉಂಟು ಮಾಡುವಂಥ ಸ್ಥಾನಗಳು ಎಷ್ಟಿವೆ ಅಂತ ಹೇಳ್ತಾರೆ. 107 ಸ್ಥಾನಗಳಿವೆ ನಮ್ಮ ದೇಹದಲ್ಲಿ. ಮರಣವನ್ನು ಉಂಟು ಮಾಡ್ತವೆ, ದೈಹಿಕ ಕ್ಲೇಶವನ್ನು ಉಂಟು ಮಾಡ್ತವೆ, ಮಾನಸಿಕ ಕ್ಲೇಶವನ್ನು ಉಂಟು ಮಾಡ್ತವೆ. ಸೊ ಇವೆಲ್ಲ ವಿಚಾರಗಳನ್ನು ಅವರು ಅದ್ಭುತವಾಗಿ ಮೊಟ್ಟ ಮೊದಲ ಬಾರಿಗೆ ಸಾವಿರಾರು ವರ್ಷಗಳಿಂದ ಹೇಳಿ ನಮ್ಮ ಜಗತ್ತಿನ ಇತಿಹಾಸದಲ್ಲಿ ಒಂದು ದೊಡ್ಡ ಇತಿಹಾಸನೇ ನಿರ್ಮಾಣ ಮಾಡಿದರೆ, ದುರದೃಷ್ಟವಶಾತ್ ಅವರ ಉಲ್ಲೇಖ ನಮ್ಮ ಇವತ್ತಿನ ಮಾಡರ್ನ್ ಸೈನ್ಸ್ನಲ್ಲಿ ಎಲ್ಲೂ ಬರದೇ ಇರು. ಹಾಗೆ ಬರಬೇಕಾದಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ನಾವು ಅದನ್ನು ಡೀಪಾಗಿ ಅಧ್ಯಯನ ಮಾಡಿ ಅದರ ಬಗ್ಗೆ ಸಂಶೋಧನೆಗಳು ಮಾಡುವಂಥ ವಿಪುಲ ಅವಕಾಶಗಳು ಇದರಲ್ಲಿವೆ. ಇನ್ನು ಇತರ ವಿಷಯಗಳನ್ನು ಕುರಿತು ಕೆಲವು ವಿಚಾರಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಜ್ಞವಲ್ಕ ಸ್ಮೃತಿಯನ್ನು ಬರೆದಂಥ ನೀವು ಇದನ್ನು ಹ್ಯೂಮನ್ ರೈಟ್ಸ್ ಅನ್ರಿ, ಮಾನವ ಹಕ್ಕು ಅನ್ರಿ, ಮಾನವೀಯತೆ ಅನ್ರಿ, ಏನು ಅನ್ರಿ, ಅವರ ಆಸ್ತಿ ವಿಚಾರದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, ಮನುಷ್ಯನಿಗೆ ಯಾವಾಗ ಆಸ್ತಿ ಹಕ್ಕು ಬರ್ತದೆ, ಅವನು ಜನ್ಮ ತಳೆದ ಮೇಲೆ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಇದ್ದಾಗ ನನಗಿಷ್ಟು ಆಸ್ತಿ ಬೇಕು, ಅದೆಲ್ಲ ಸರಿ. ಆದರೆ ಯಾಜ್ಞವಲ್ಕರ ಸ್ಮೃತಿಯನ್ನು ಆಧಾರವಾಗಿ ಕೊಟ್ಟುಕೊಂಡು ಮಿತಾಕ್ಷರ ಏನು ಬರೆದ್ರು ಅದರಲ್ಲಿ ಹೇಳ್ತಾರೆ, ಮಗು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಹಕ್ಕು ಬರ್ತದೆ. ಜಗತ್ತಿನ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಇಟ್ ಇನ್ಹೆರಿಟ್ಸ್ ದ ರೈಟ್ ವಿದಿನ್ ದ ಎಂಬ್ರಿಯೋ ಆಫ್ ಇಟ್ಸ್ ಮದರ್. ಸೊ ಹೀಗಾಗಿ ಒಂದು ಸಂದರ್ಭದಲ್ಲಿ ಆಸ್ತಿ ವಿಭಾಗ ಆಯಿತು. ಆ ಸಂದರ್ಭದಲ್ಲಿ ಆ ಹೆಣ್ಮಗಳು ತಾಯಿ ಗರ್ಭಿಣಿ ಇದ್ದಾಳೆ ಅನ್ನೋದು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಕೆಲವು ತಿಂಗಳಾದ ಮೇಲೆ ಹೆರಿಗೆ ಆಗ್ತದೆ, ಮಗು ಹುಡ್ತದೆ. ಈ ಆಸ್ತಿ ವಿಭಾಗ ಆಗಿದ್ದರೂ ಕೂಡ ಆ ಮಗು ಹುಟ್ಟಿದ ಮೇಲೆ ಆ ಆಸ್ತಿ ವಿಭಾಗ ಆಟೋಮೆಟಿಕಲಿ ಅದು ನಲ್ ಆ್ಯಂಡ್ ವೈಡ್ ಆಗಿಬಿಡ್ತದೆ. ಮಗು ಜನಿಸಿದ ಮಗುವಿಗೂ ಕೂಡ ಅಷ್ಟೇ ಪ್ರಮಾಣದ ಆಸ್ತಿಯನ್ನು ಕೊಡುವಂಥ ಇಂಥ 1000 ವರ್ಷಗಳ ಹಿಂದೆ ಮುಂದೆ ಯೋಚನೆ ಮಾಡುವಂಥ ಏನು ನಮ್ಮಲ್ಲಿ ಋಷಿಮುನಿಗಳಿದ್ದರು, ಅದು ಇವತ್ತು ಯಾಜ್ಞವಲ್ಕ ಸ್ಮೃತಿಯಲ್ಲಿ ಮತ್ತು ಮಿತಾಕ್ಷರಲ್ಲಿ ಬರುವಂಥದ್ದು. ಇನ್ನೊಂದು ಏನಂತಂದರೆ, ಈ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ನಮ್ಮ ಸ್ಮೃತಿಕಾರರು ಅವರಿಗಿಂತ ಮುಂಚೆ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಹೆಣ್ಣು ಆಸ್ತಿ ಹಕ್ಕಿಗೆ ಅರ್ಹರಲ್ಲ, ಅವರ ಆಸ್ತಿ ಹೊಂದಲಿಕ್ಕೆ ಅರ್ಹರಲ್ಲ ಅನ್ನುವಂಥದ್ದು ತೀರ್ಮಾನ ಆಗಿಬಿಟ್ಟಿತ್ತು. ಆದರೆ ಮೊಟ್ಟ ಮೊದಲನೇ ಬಾರಿಗೆ ಯಾಜ್ಞವಲ್ಕರು ಹೆಣ್ಣಿಗೆ ಆಸ್ತಿ ಹಕ್ಕನ್ನು ಕರುಣಿಸುತ್ತಾರೆ. ಇದು ಬರೀ ಥಿಯರಿಯಲ್ಲ, ಅವರು ಪ್ರಾಕ್ಟಿಕಲ್ ಮಾಡಿ ತೋರಿಸಿದರು. ಅವರ ಅಪಾರ ಸಂಪತ್ತನ್ನು ಗಳಿಸಿಬಿಟ್ಟಿದ್ದು ತಮ್ಮ ವಿದ್ಯಾರ್ಜನೆಯಿಂದಾಗಿ, ಪ್ರಖರ ಮೇಧಾವಿತನದಿಂದಾಗಿ. ಆ ಸಂಪತ್ತು ಗಳಿಸಿದಾಗ ಅವರು ಸನ್ಯಾಸ ಆಶ್ರಮ ಸ್ವೀಕಾರ ಮಾಡುವ ಮುಂಚೆ ತಮ್ಮ 2 ಪತ್ನಿಯರಿಗೆ, ಕಾತ್ಯಾಯಿನಿ ಮತ್ತು ಮೈತ್ರಿ ಅವರಿಗೆ ಸಮನಾದ ಆಸ್ತಿ ಹಕ್ಕನ್ನು ಕೊಡ್ತಾರೆ. ಅರ್ಧ ಕಾತ್ಯಾಯಿನಿ ಕೊಡ್ತಾರೆ, ಅರ್ಧ ಮೈತ್ರಿ ಕೊಡ್ತಾರೆ. ಯಾವಾಗ? ಆಗಿನ ಕಾಲದಲ್ಲಿ ಯಾವ ಹೆಣ್ಣಿಗೆ ಆಸ್ತಿ ಹಕ್ಕು ಇರಲಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಮಾಡಿ ತೋರಿಸ್ತಾರೆ. ಅದನ್ನು ಅವರು ಸ್ಮೃತಿಯಲ್ಲಿ ಕೂಡ ಹೇಳ್ತಾರೆ. ಇದು ಎಷ್ಟೊಂದು ವಿಚಿತ್ರವಾಗಿದೆ ಅಂತಂದರೆ, ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ, ಸ್ತ್ರೀಧನ ಅನ್ನುವಂಥದ್ದು ಕಾನ್ಸೆಪ್ಟ್. ಅದು ಮನುಸ್ಮೃತಿಯಲ್ಲೇ ಇರೋದು ಸ್ತ್ರೀಧನ. ಆದರೆ ಅದನ್ನು ವಿಸ್ತಾರಗೊಳಿಸಿದ್ದು, ಅದನ್ನು ವೈಜ್ಞಾನಿಕಗೊಳಿಸಿದ್ದು, ಅದನ್ನು ಸಾರ್ವತ್ರಿಕಗೊಳಿಸಿದ್ದು ಶ್ರೇಯಸ್ಸು ಯಾಜ್ಞವಲ್ಕರು ಸಲ್ಲುತ್ತದೆ. ಏನು ಸ್ತ್ರೀಧನ ಅಂತಂದರೆ, ಸ್ತ್ರೀಯರಿಗಾಗಿ ಇರುವಂಥ ಒಂದು ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಅರೇಂಜ್ಮೆಂಟ್, ಅದು ಒಂದು ಆರ್ಥಿಕ ಭದ್ರತೆ. ಒಂದು ಹೆಣ್ಣಿಗೆ ಮದುವೆಗಿನ ಮುಂಚೆ, ಮದುವೆ ಸಂದರ್ಭದಲ್ಲಿ ಮತ್ತು ಮದುವೆ ನಂತರ
ನೆಂಟರಿಷ್ಟರಾಗಲಿ ಸ್ನೇಹಿತರಾಗಲಿ ಕೊಡಬಹುದಾದ ಯಾವುದೇ ಕೊಡುಗೆಗಳು, ದೇಣಿಗೆಗಳು, ಚರಾಸ್ತಿ, ಸ್ಥಿರಾಸ್ತಿ ಎಲ್ಲವೂ ಸ್ತ್ರೀಧನಕ್ಕೆ ಸೇರಿದ್ದು. ಸ್ತ್ರೀಧನಕ್ಕೆ ವಾರಸುದಾರರು ಸ್ತ್ರೀಯರೇ. ತಾಯಿ ಏನಾದರೂ ಮೃತಪಟ್ಟರೆ ಅದರದ್ದೆಲ್ಲ ಸ್ತ್ರೀಧನ ಮಗಳಿಗೆ ಹೋಗ್ತದೆ, ಇಲ್ಲ ಸೊಸಿಗೆ ಹೋಗ್ತದೆ, ಹೊರತಾಗಿ ಗಂಡಿಗೆ ಹೋಗಿಲ್ಲ. ಮತ್ತು ಗಂಡನ ಅಧಿಕಾರ ಸ್ತ್ರೀಧನದ ಮೇಲೆ ಭಾಳ ಲಿಮಿಟೆಡ್ ಇದೆ. ಕೆಲವು ಎಕ್ಸಿಜೆನ್ಸಿಗಳಲ್ಲಿ, ತುರ್ತು ಸಂದರ್ಭದಲ್ಲಿ, ಆರೋಗ್ಯದ ಕಾರಣಗಳಾಗಿಯೋ, ಶಿಕ್ಷಣದ ಕಾರಣಗಳಾಗಿಯೋ, ಅಥವಾ ಮತ್ತೆ ಯಾವುದು ಕೋರ್ಟ್ ಕಚೇರಿ ಕಾರಣಗಳಿಗಾಗಿಯೋ ಅವನು ತನ್ನ ಹೆಂಡತಿಯ ಸ್ತ್ರೀಧನವನ್ನು ಬಳಸಬಹುದು. ಬಾಕಿ ಸಂದರ್ಭದಲ್ಲಿ ಅವನು ಏನಾದರೂ ಬಳಸಿದರೆ ಅದನ್ನು ಮರ್ಯಾದೆಯಿಂದ ಹೆಂಡತಿಗೆ ಹಿಂತಿರುಗಿಸಬೇಕು. ಇಲ್ಲದೇ ಇದ್ದರೆ ಅದು ಕಳ್ಳತನಕ್ಕೆ ಸಮಾನವಾಗ್ತದೆ. ಆ ಕಳ್ಳತನಕ್ಕೆ ಇರುವ ಶಿಕ್ಷೆಯನ್ನು ಗಂಡನಿಗೂ ಕೊಡಬೇಕು ಅನ್ನುವಂಥ ಪ್ರಾವಧಾನ, ವ್ಯವಸ್ಥೆ ನಮ್ಮ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ. ಎಂಥ ಉದಾತ್ತ ನಿಲುವನ್ನು ಸ್ತ್ರೀಯರ ಬಗ್ಗೆ. ಇದಕ್ಕಿಂತಲೂ ಫೆಮಿನಿಸಮ್ ಜಗತ್ತಿನಲ್ಲಿ ಬೇರೆ ಇದೆ ಅಂದರೆ, ಇದು ಮೂಲಭೂತವಾದಂಥ ಬೇಸಿಕ್ ಇನ್ಸ್ಟಿಂಕ್ಟ್ ಏನು ಹೆಣ್ಮಕ್ಳಿಗೆ ಬೇಕು ಅನ್ನುವಂಥದ್ದು. ದ ಗ್ರೇಟೆಸ್ಟ್ ಫೆಮಿನಿಸ್ಟ್ ಆನ್ ಅರ್ತ್, ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಆನ್ ಅರ್ತ್, ಆನ್ ಗ್ರೇಟೆಸ್ಟ್ ಎವ್ರಿಥಿಂಗ್ ಆನ್ ಅರ್ತ್ ಅವರು ಯಾಜ್ಞವಲ್ಕರು ಅಂತ ಹೇಳುವಂಥದ್ದು ನಾನು ಧೈರ್ಯವನ್ನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಭಾಳ ಮಾತಾಡ್ತೇವೆ ಕ್ರೈಮ್ಸ್ ಅಗೇನ್ಸ್ಟ್ ವುಮೆನ್, ಮಹಿಳೆಯರ ವಿರುದ್ಧ ಅಪರಾಧಗಳು ಅಂತ. ಯಾಜ್ಞವಲ್ಕರು 2000 ವರ್ಷಗಳ ಹಿಂದೆಯೇ ಮಹಿಳೆಯರ ವಿರುದ್ಧ ನಡೀತಕ್ಕಂಥ ಅಪಾಯಗಳನ್ನು ಕ್ಲಾಸಿಫೈ ಮಾಡಿದ್ರು. ಏನಂತ? ಹೀನಸ್ ಕ್ರೈಮ್ಸ್, ಭಾಳ ಹೇಯ ಅಪರಾಧಗಳು ಅಂತ ಅವರು ಕ್ಲಾಸಿಫೈ ಮಾಡಿಬಿಟ್ಟಿದ್ರು. ಮಹಿಳೆಯರ ವಿರುದ್ಧ ಯಾವುದೇ ಹಲ್ಲೆ, ಯಾವುದೇ ರೀತಿಯ ಆಕ್ರಮಣ ನಡೆದಾಗ ಅದು ತ್ವರಿತವಾಗಿ ಇಮ್ಮಿಡಿಯೇಟ್, ವಿತೌಟ್ ವೇಸ್ಟಿಂಗ್ ಟೈಮ್ ಆ ಆರೋಪಿಯನ್ನು ಬಂಧಿಸಬೇಕು, ವಿಚಾರಣೆ ನಡಿಬೇಕು, ನ್ಯಾಯ ಕೊಡಬೇಕು. ಇದು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ನಾವು ಇವತ್ತು ಅದನ್ನು ನಾವು ಮಾತಾಡ್ತಾ ಇದ್ದೇವೆ, ಹೇಗೆ ನಾವು ಹೆಣ್ಣಿನ ಮೇಲೆ ಅಪರಾಧಗಳನ್ನು ತಡಿಬೇಕು, ಏನು ಮಾಡಬೇಕು, ಹೇಗಿಲ್ಲ ಅಂತೇಳಿ 108 ಪ್ರೊಸೆಸ್, ಲೀಗಲ್ ಪ್ರೊಸೆಸ್ನಲ್ಲಿ ವಿಲಿ ಒದ್ದಾಡ್ತಾ ಇದ್ದೇವೆ. ಯಾಜ್ಞವಲ್ಕರು ಆಗಲೇ ಅದನ್ನು ಸ್ಪಷ್ಟ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು, ಇವತ್ತು ನಾವು ಪ್ರಸಕ್ತ ಸಂದರ್ಭದಲ್ಲಿ ಈ ಮಾರಿಟಲ್ ರೇಪ್, ಲೈಂಗಿಕ ವೈವಾಹಿಕ ಲೈಂಗಿಕ ಅತ್ಯಾಚಾರ, ಈ ಕಾಂಜುಗಲ್ ರೈಟ್ಸ್ ಅಂತ ಹೇಳ್ತೀವಿ, ದಾಂಪತ್ಯ ಹಕ್ಕುಗಳು, ಗಂಡನ ಮೇಲೆ ಹೆಂಡತಿಗಿರುವಂಥದ್ದು, ಹೆಂಡತಿನ ಮೇಲೆ ಗಂಡನಿಗಿರ್ತಕ್ಕಂಥ ದಾಂಪತ್ಯದ ಹಕ್ಕುಗಳು, ಅದು ಇವತ್ತು ಚರ್ಚೆಗೊಳಗಾಗಿದೆ, ವಿವಾದಕ್ಕೆ ಒಳಗಾಗಿದೆ. ಏನು ಅಂತಂದರೆ, ಗಂಡ ತನ್ನ ಬಯಕೆಗಾಗಿ ಹೆಂಡತಿಯ ವಿರುದ್ಧ ಅವಳ ಏನು ಒಪ್ಪಿಗೆ ಇಲ್ಲದೇನೆ ಮಾಡುವಂಥ ಸಂಗಮ ಅದು ಅತ್ಯಾಚಾರ ಅನ್ನುವಂಥದ್ದು ಇವತ್ತು ಕೆಲವು ಕೋರ್ಟ್ಗಳು ಹೇಳ್ತಾ ಇದೆ. ಕೆಲವು ಕೋರ್ಟ್ಗಳು ಹೇಳ್ತಾ ಇಲ್ಲ. ಸಂದಿಗ್ಧ ಸ್ಥಿತಿಯಲ್ಲಿದೆ ಇವತ್ತು ಇಂಡಿಯನ್ ಹೈಯರ್ ಜುಡಿಷರಿ. ಅರೆ ಇದು ಹೆಂಗೆ ರೀ? ಗಂಡ ಹೆಂಡತಿ ಅದು ಮಧ್ಯೆ ಇರುವಂಥ ವ್ಯವಹಾರ. ಅದು ಗಂಡ ಹೆಂಡತಿ ಇಬ್ಬರು ಪರಸ್ಪರ, ಅದಕ್ಕೆ ಹೇಳ್ತಾರೆ ಪುರಂದರದಾಸರು, ಸನ್ನೆಯನ್ನು ಅರಿತು ನಡೆಯದ ಸತಿ ಇದ್ದರೆ ಏನು ಅಂಥದ್ದು, ಅದು ಪತಿಗೂ ಅನ್ವಯಿಸುವಂಥ ಮಾತದು. ಹಾಗೆ ಹೇಳುವಾಗ ಅವ್ರು ಹೇಳ್ತಾರೆ, ಭಾಳ ಸೂಕ್ಷ್ಮವಾಗಿ ಹೇಳ್ತಾರೆ, ಒಂದೇ ಒಂದು ಮಾತನ್ನು ಆಗಲೇ ತೀರ್ಪು ಕೊಟ್ಟು ಬಿಟ್ಟಿದ್ದಾರೆ ಅವರು 2000 ವರ್ಷಗಳಂತೆ. ಹೆಣ್ಣಿನ ಒಪ್ಪಿಗೆ ಇಲ್ಲದೆ ಗಂಡ ಸಂಗಮ ಮಾಡಬಾರ್ದು. ಒಂದು ಸ್ಪಷ್ಟವಾದ ಶ್ಲೋಕದಲ್ಲಿ ಅವ್ರು ಹೇಳಿಬಿಟ್ಟಿದ್ದಾರೆ. ಇವತ್ತಿನ ಜಡ್ಜ್ಗಳು ಭಾಳಷ್ಟು ಚಡಪಡಿಸ್ತಾ ಇದ್ದಾರೆ, ಏನು ತೀರ್ಮಾನ ಕೊಡಬೇಕು, ಏನು ತೀರ್ಮಾನ ಕೊಡಬಾರ್ದು ಅಂತ ವಿಷಯದಲ್ಲಿ. ಯಾಕಂದರೆ ಇದು ಇಂಪ್ಲಿಕೇಶನ್ಸ್ ಜಾಸ್ತಿ ಇರ್ತವೆ, ರಿಪರ್ಕಷನ್ಸ್ ಜಾಸ್ತಿ ಇರ್ತವೆ. ಒಂದು ನಾವು ಸುಪ್ರೀಂ ಕೋರ್ಟ್ ಏನಾದರೂ ಹೇಳ್ತೇವೆ ಅಂದ್ರೆ ಲಾ ಆಗಿಬಿಡ್ತದೆ. ಸೊ ಇದನ್ನು ಅವರು ಆಗಲೇ ಬಗೆಹರಿಸಿಬಿಟ್ಟಿದ್ದಾರೆ. ಆಮೇಲೆ ಬೇರೆ 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 ಅವ್ರು ಹೇಳ್ತಾರೆ, ಎಲ್ಲ ಸಾಕ್ಷ್ಯಗಳಲ್ಲಿ ಲಿಖಿತ ಸಾಕ್ಷ್ಯನೇ ಭಾಳ ಮುಖ್ಯ. ರಿಟರ್ನ್ ಡಾಕ್ಯುಮೆಂಟ್ ಏನೇ ಇರಲಿ, ಅದು ರಿಟರ್ನ್ ಡಾಕ್ಯುಮೆಂಟ್ ಇಸ್ ಅಲ್ಟಿಮೇಟ್ ಡಾಕ್ಯುಮೆಂಟ್ ಅಂದರೆ ಯಾವಾಗ ಹೇಳಿದ್ರು ಅಂದರೆ, ನಮ್ಮ ಇಡೀ ಜಗತ್ತಿನಲ್ಲಿ ಅತ್ಯಂತ ಪುರಾತನವಾದ ನ್ಯಾಯಶಾಸ್ತ್ರ ಯಾವುದಾದ್ರೂ ಇದ್ದರೆ ನಮ್ಮ ಭಾರತದ ನ್ಯಾಯಶಾಸ್ತ್ರ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಕಾರಣರು ಯಾರು ಅಂತಾರೆ? ಯಾಜ್ಞವಲ್ಕರು. ಈ ನ್ಯಾಯಶಾಸ್ತ್ರದ ಬೆಳವಣಿಗೆ ಮೂಲಭೂತ ಕಾರಣರಾಗಿರುವಂಥದ್ದು ಯಾಜ್ಞವಲ್ಕರು. ಅದಕ್ಕೆ ನಾವು ಮಿತಾಕ್ಷರದ ಸಂದರ್ಭದಲ್ಲಿ ಮಾತಾಡುವಾಗ 12ನೇ ಶತಮಾನದಿಂದ ಹಿಡಿದು ಭಾರತ ಸ್ವಾತಂತ್ರ್ಯ ಪಡೆಯುವವರೆಗೆ ಇಡೀ ಭರತಖಂಡದಾದ್ಯಂತ ಬಂಗಾಲ ಪ್ರಾಂತವನ್ನು ಮತ್ತು ಅಸ್ಸಾಮಿನ ಕೆಲವು ಪ್ರದೇಶಗಳನ್ನು ಹೊರತುಪಡಿಸಿ ಇಡೀ ಭರತಖಂಡ, ಈಗಿರುವಂಥ ಸಂಕುಚಿತ ಭಾರತ ಅಲ್ಲ, ವಿಶಾಲ ಭಾರತದಾದ್ಯಂತ ಇದ್ದಂಥ ಏಕೈಕ ನ್ಯಾಯ ಪದ್ಧತಿ ಅಂದರೆ ಅದು ಮಿತಾಕ್ಷರ ನ್ಯಾಯ ಪದ್ಧತಿ. ಆ ಮಿತಾಕ್ಷರ ನ್ಯಾಯ ಪದ್ಧತಿ ಬಂದದ್ದು ಯಾಜ್ಞವಲ್ಕ್ಯ ಸ್ಮೃತಿಯ ಆಧಾರದ ಮೇಲೆ. ಅದು ಪ್ರಾದೇಶಿಕವಾಗಿ ಬೇರೆ ಬೇರೆ ಭಿನ್ನ ಇರ್ಬೋದು. ನಮ್ಮ ಮರಾಠವಾಡ ಮಿತಾಕ್ಷರ ಇರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕ ಮಿತಾಕ್ಷರ ಇರ್ಬೋದು. ಯಾಕಂದರೆ ಅಲ್ಲಿ ವಾಡಿಕೆಗಳು, ಸಂಪ್ರದಾಯಗಳು, ಅಲ್ಲಿ ನಡವಳಿಕೆಗಳು ಅವುಗಳನ್ನು ಅವನು ಜೀರ್ಣಿಸಿಕೊಂಡು ಅದು ಬೆಳವಣಿಗೆ ಆಗಿರ್ತದೆ. ಆದರೆ ಮೂಲ ಸತ್ವ ಏನಿದೆ ಅದು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಇರುವಂಥದ್ದು. ಆಮೇಲೆ ಕೊನೆಯಲ್ಲಿ ಮತ್ತೊಂದು ಮಾತನ್ನು ಹೇಳಿ ನಾನು ನನ್ನ ಉಪನ್ಯಾಸವನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ಏನಾಗ್ತಂತಂದರೆ, ಧರ್ಮಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ
ಇವುಗಳಲ್ಲಿ ಸಾಮಾನ್ಯವಾಗಿ ಸಂಘರ್ಷ ಅಥವಾ ಅಂದರೆ ಏರ್ಪಡುವುದು. ಧರ್ಮಶಾಸ್ತ್ರ ಅಂತಂದರೆ ಇವತ್ತಿನ ಕಾನೂನು ಅಥವಾ ಇವತ್ತಿನ ಕಾನ್ಸ್ಟಿಟ್ಯೂಷನ್ ಅಂತ ಇಟ್ಕೊಳ್ರಿ. ರಾಜ್ಯಶಾಸ್ತ್ರ ಅಂದರೆ ಸ್ಟೇಟ್ ಕ್ರಾಫ್ಟ್. ಇದು ಅರ್ಥಶಾಸ್ತ್ರ ಅಂದರೆ ಅದು ಬರೀ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಲ್ಲ, ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ್ದು ಅರ್ಥಶಾಸ್ತ್ರ. ಅರ್ಥ ಅಂದರೆ ಭೂಮಿ, ಆ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ವಿಷಯಗಳಿಗೂ ಬರ್ತಕ್ಕಂಥದ್ದನ್ನೇ ಅರ್ಥಶಾಸ್ತ್ರ ಹೇಳ್ತದೆ. ಈ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟದ್ದು ಅದು ಒಂದು ಭಾಗ ಮಾತ್ರ. ಈ ಅರ್ಥಶಾಸ್ತ್ರ, ಅದಕ್ಕೆ ಚಾಣಕ್ಯನ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಅದು ಎಲ್ಲ ವಿಷಯಗಳಿವೆ, ಅದರಲ್ಲಿ ಬರೀ ಹಣಕಾಸಿಗೆ ಸಂಬಂಧಪಟ್ಟದ್ದಿಲ್ಲ. ಈ ಅರ್ಥಶಾಸ್ತ್ರಕ್ಕೂ ಮತ್ತು ನ್ಯಾಯಶಾಸ್ತ್ರಕ್ಕೂ ಸಂಘರ್ಷ ಏರ್ಪಟ್ಟಾಗ ಅಲ್ಟಿಮೇಟ್ ಆಗಿ ಉಳಿಯುವಂಥ ನ್ಯಾಯಶಾಸ್ತ್ರ, ಧರ್ಮಶಾಸ್ತ್ರ ಅನ್ನುವಂಥದ್ದು ತೀರ್ಪು ಕೊಟ್ಬಿಡಿ. ಇವತ್ತಿಗೂ ನಾವು ಅದನ್ನು ಪಾಲನೆ ಮಾಡ್ತೀವಿ. ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ. ಕಾನ್ಸ್ಟಿಟ್ಯೂಷನ್ಗೆ ಆಶಯಗಳಿಗೆ ವಿರುದ್ಧವಾದಂಥ ಯಾವುದೇ ಕಾನೂನನ್ನು ಪಾರ್ಲಿಮೆಂಟ್ ಪಾಸ್ ಮಾಡಿದರೆ ನಿರ್ಭಿಡೆಯಿಂದ ಅದನ್ನು ಸುಪ್ರೀಂ ಕೋರ್ಟ್ ಹೊಡೆದಾಗಿರ್ತದೆ. ಸೊ ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ. ಸೊ ಇಂಥ ಅನೇಕ ವಿಚಾರಗಳನ್ನು ಇದರಲ್ಲಿ ನಾನು 10-20 ವಿಷಯಗಳನ್ನು ನಾನು ಟಿಪ್ಪಣಿ ಮಾಡಿದ್ದೇನೆ. ಇವತ್ತು ನನಗೆ ಭಾಳ ದುರದೃಷ್ಟಕರ ಸಂಗತಿ ಅಂತ ಯುವಕರು ವಿದ್ಯಾರ್ಥಿಗಳು ಇಲ್ಲಿ ಯಾರು ಕಾಣಿಸ್ತಿಲ್ಲ. ಭಾಳ ಜನ ಈ ವಿಚಾರಗಳು ಅವ್ರ ತಲೆಯಲ್ಲಿ ಇಂಬೈಬಾದರೆ, ಒಂದು 100 ಜನ ಯುವಕರು ವಿದ್ಯಾರ್ಥಿಗಳು ಕೇಳಿದರೆ, ಸಂಶೋಧನಾ ಪ್ರವೃತ್ತಿಯುಳ್ಳವರು, ಸಂಶೋಧನಾ ಒಲವುಳ್ಳವರು, ಅವರಲ್ಲಿ ಒಂದಿಷ್ಟು ಮೈಂಡ್ ಇಗ್ನೈಟಿಂಗ್ ದ ಮೈಂಡ್ಸ್ ಅಂತಾರಲ್ಲ, ಅದು ಆಗಿ ಹಲವಾರು ವಿಷಯಗಳಲ್ಲಿ ಅವರ ಅಧ್ಯಯನ ಸಂಶೋಧನೆಗೆ ಅವಕಾಶ ಮಾಡಿಕೊಡು. ಅದಕ್ಕೆ ನಾನು ಹೇಳ್ತಾ ಈ ಎಲ್ಲ ವಿಚಾರಗಳನ್ನು ನನ್ನ ಇತ್ತೀಚಿನ ಗ್ರಂಥ ಯಾಜ್ಞವಲ್ಕ ಸ್ಮೃತಿ, ಅಂದು ಇಂದು ಎಂದೆಂದು, ಎಟರ್ನಲ್ ವ್ಯಾಲ್ಯೂಸ್ ಆಫ್ ಯಾಜ್ಞವಲ್ಕ ಸ್ಮೃತಿ ಅನ್ನುವ ಅರ್ಥದಲ್ಲಿ ನಾನು ಅದನ್ನು ದಾಖಲಿಸಿದ್ದೇನೆ. ದಯಮಾಡಿ ಅದನ್ನು ತಾವು ಅನುಸರಿಸಬೇಕು. ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಅಂಥದ್ದೊಂದು ನನ್ನ ಪುಸ್ತಕ ಅಂತ ಹೇಳ್ತಲ್ಲ, ಬೇರೆ ಯಾವುದೇ ಗ್ರಂಥಗಳು ಅಪ್ಲೈಡ್ ವಿಷಯದಲ್ಲಿದ್ದಾಗ ತಾವು ತಮ್ಮ ಗೃಹ ಲೈಬ್ರರಿಲಿ ಅದನ್ನು ಇಟ್ಟು ಮಕ್ಕಳಿಗೆ ನಿಲುಕು ಹಾಗೆ ಅದನ್ನು ನೋಡಿಕೊಳ್ಬೇಕಂತ ವಿಶೇಷವಾದ ಮನವಿಯನ್ನು ಮಾಡಿ, ಯಾಜ್ಞವಲ್ಕ ಸ್ಮೃತಿಯಲ್ಲಿ ಇರ್ತಕ್ಕಂಥ ಅವಕಾಶಗಳು, ಸ್ಕೋಪ್, ಅದರ ವ್ಯಾಪ್ತಿ ಭಾಳ ವಿಶಾಲವಾದದ್ದು. ಅದು ಕಾಲ ಕಳೆದಂತೆ ಇನ್ನೂ ವಿಶಾಲವಾಗ್ತಾನೆ ಹೋಗ್ತದೆ. ಅಂಥ ಒಂದು ಅತ್ಯದ್ಭುತವಾದಂಥ ಯಾಜ್ಞವಲ್ಕ ಸ್ಮೃತಿಯ ಬಗ್ಗೆನೇ ನಾವು ಎಷ್ಟೊಂದು ಅಧ್ಯಯನಗಳನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಷ್ಟೊಂದು ಅತ್ಯುತ್ತಮವಾದಂಥ ಸಾರ್ವಕಾಲಿಕ ಗ್ರಂಥವನ್ನು, ಎಲ್ಲೆಲ್ಲೂ ಸಲ್ಲುವಂಥ ಒಂದು ಗ್ರಂಥವನ್ನು ರಚನೆ ಮಾಡಿದಂಥ ಯಾಜ್ಞವಲ್ಕರು ಬರೇ ಸ್ಮೃತಿಯಿಂದಾಗಿ ಇವತ್ತು ನಮ್ಮ ಸ್ಮೃತಿಯಲ್ಲಿ ಉಳಿದಿದ್ದಾರೆ. ಇನ್ನು ಅವರು ಮಾಡಿದಂಥ ಬೃಹದಾರಣ್ಯಕ ದೊಡ್ಡ ಉಪನಿಷತ್ತು, ಮತ್ತು ಈಗ ಈಶಾವಾಸ್ಯೋಪನಿಷತ್ತು, ಶುಕ್ಲಯಜುರ್ವೇದ, ಶತಪಥ ಬ್ರಾಹ್ಮಣ, ಎಷ್ಟೊಂದು ಅವರು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಸಾಗರೋಪಾದಿಯಲ್ಲಿ ಸಾಹಿತ್ಯವನ್ನು, ಸನಾತನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಅದು ಹೇಗೆ ಸಾಧ್ಯವಾಯಿತು ಅನ್ನೋದು ನಮಗೆ ಇವತ್ತಿಗೂ ಕೂಡ ಅದು ರಹಸ್ಯವಾಗಿ ಉಳಿದಿದೆ. ಸೊ ಇಷ್ಟೊಂದು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ಯೋಗೇಶ್ವರ ಯಾಜ್ಞವಲ್ಕ ಸೇವಾ ಟ್ರಸ್ಟ್ನವರಿಗೂ ಮತ್ತು ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀ ಶಿರನೂರ್ಕರ್ ಸರ್ ಅವರಿಗೆ